ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಈ ವರ್ಷದ ಜನವರಿ 22ನೇ ತಾರೀಕಿನಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೊಂಡಿತ್ತು. ನೀವೆಲ್ಲ ನೋಡಿದ್ರಿ. ರಿಪಬ್ಲಿಕ್ ಕನ್ನಡದಲ್ಲಿ ಅದರ ಸವಿಸ್ತಾರವಾದ ವರದಿಗಳನ್ನು ಕೂಡ ನಾವು ನಿಮಗೆ ಸ್ಪಾಟ್ನಿಂದ ಕೊಡ್ತಾ ಹೋದ್ವಿ. ಇವತ್ತು ರಾಮನವಮಿ ಹಾಡಿರೋ ಕೇಳಿದ್ದೀರಿ. ಕನ್ನಡ ಹಾಡಿರ್ಬೋದು, ಹಿಂದಿ ಹಾಡಿರ್ಬೋದು, ಮಲಯಾಳಂ ಹಾಡಿರ್ಬೋದು, ತಮಿಳು, ತೆಲುಗು, ಯಾವ್ಯಾವ ಭಾಷೆಯಲ್ಲಿ ಹಾಡಿದೆಯೋ ಎಲ್ಲ ಕಡೆ ರಾಮನವಮಿ ಸಂಭ್ರಮವನ್ನು ನಾವು ನೋಡಿದ್ದೀವಿ. ಪಾನಕ ಹಂಚ್ತೀವಿ, ಮಜ್ಜಿಗೆ ಹಂಚ್ತೀವಿ, ಏನೆಲ್ಲ ಸಂಭ್ರಮಗಳಿದೆಯೋ, ಕೊಸಂಬರಿ ಹಂಚ್ತೀವಿ, ಎಲ್ಲ ಸಂಭ್ರಮಗಳನ್ನು ಮಾಡ್ತೀವಿ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ನೀವು ನೋಡಿರ್ತೀವಿ. ಆದರೆ ಇವತ್ತು ಭಾರತೀಯರಿಗೆ, ಸಮಸ್ತ ಹಿಂದೂಗಳಿಗೆ, ದೇಶ ವಿದೇಶದಲ್ಲಿರುವ ಹಿಂದೂಗಳಿಗೆ ಒಂದು ಪವಿತ್ರವಾದಂತಹ ದಿನ, ಐತಿಹಾಸಿಕ ದಿನ. ಕಾರಣ, ಎಲ್ಲಿ ರಾಮನವಮಿ ಆಚರಣೆ ಆಗಬೇಕಾಗಿತ್ತು, ಎಲ್ಲಿ ರಾಮನವಮಿ ಆಚರಣೆ ಆಗಬೇಕು? ಹುಟ್ಟಿದ ಊರಲ್ಲಿ ಆಗಬೇಕು. ಕಳೆದ 500 ವರ್ಷಗಳಿಂದ ರಾಮ ಹುಟ್ಟಿದ ಊರಲ್ಲಿ ರಾಮನವಮಿ ಇರಲಿಲ್ಲ. ಇವತ್ತು ರಾಮನವಮಿ ಇತ್ತು. ಅದರ ಜೊತೆಗೆ ವಿಜ್ಞಾನಿಗಳ ಕೈಚಳಕದಿಂದ ರಾಮನ ಹಣೆ ಅಂದರೆ ಎಲ್ಲಿ ಒಟ್ಟಿಡ್ತಾರೋ ಅಲ್ಲಿ ನೇಸರ ಅಂದರೆ ರವಿ ಅಂದರೆ ಸೂರ್ಯನ ಕಿರಣ ಆ ಹಣೆಯನ್ನು ತಾಕದಂತಹ ಪ್ರಫುಲ್ಲಿತಗೊಳಿಸುವಂಥ ದೃಶ್ಯ ಇಡೀ ದೇಶಾದ್ಯಂತ, ವಿಶ್ವಾದ್ಯಂತ ಹಿಂದೂಗಳ ಮನಸೂರೆಗೊಂಡಿತು. ಅದರ ಕಂಪ್ಲೀಟ್ ರಿಪೋರ್ಟ್ ಇದೀಗ ನಿಮ್ಮ ಮುಂದೆ. ಅದ್ಯಾವ ಜನ್ಮದ ಪುಣ್ಯವೋ ಏನೋ 5 ಶತಮಾನಗಳ ಬಳಿಕ ನಾವೆಲ್ಲರೂ ಶ್ರೀರಾಮಚಂದ್ರ ಮಂದಿರ ಪ್ರವೇಶಿಸೋದನ್ನ ಕಣ್ತುಂಬಿಕೊಂಡ್ವಿ. 500 ವರ್ಷಗಳ ಬಳಿಕ ಅಯೋಧ್ಯೆಯಲ್ಲಿ ಅದ್ಧೂರಿಯಾಗಿ ರಾಮನವಮಿ ಆಚರಿಸೋದನ್ನ ನೋಡ್ತಿದ್ದೇವೆ. ಇಂದು ಹಿಂದೂಗಳ ಆ ಪವಿತ್ರ ಹಬ್ಬದಂದೇ ಮಂದಿರದಲ್ಲಿ ವಿಸ್ಮಯವೊಂದು ಜರುಗಿದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲಕ ರಾಮನ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶಿಸಿದೆ. ಕನ್ನಡಿಗಳು ಮತ್ತು ಮಸೂರಗಳ ಸಹಾಯದಿಂದ ಈ ಪ್ರಭುವಿಗೆ ಕೇಸರಿ ನಮಸ್ಕರಿಸಿದ್ದಾನೆ. 58 ಮಿಲಿಮೀಟರ್ ಗಾತ್ರವನ್ನ ಹೊಂದಿದ ಸೂರ್ಯ ರಶ್ಮಿ ರಾಮನ ಹಣೆಯ ಮೇಲೆ ತಿಲಕದಂತೆ ಪ್ರಜ್ವಲಿಸಿತು. ಸುಮಾರು 3 ರಿಂದ 3.5 ನಿಮಿಷಗಳ ಅಪೂರ್ವ ಕ್ಷಣಗಳನ್ನ ಜಗತ್ತಿನಾದ್ಯಂತ ಕೋಟಿ ಹಿಂದೂಗಳು ಕಣ್ತುಂಬಿಕೊಂಡ್ರು. ಅಸ್ಸಾಂನಲ್ಲಿ ಬಿಜೆಪಿ ಪರ ಪ್ರಚಾರ ಮಾಡ್ತಿರೋ ಪ್ರಧಾನಿ ಮೋದಿ ರಾಮನಿಗೆ ಸೂರ್ಯ ಅಭಿಷೇಕವಾದ ದೃಶ್ಯಗಳನ್ನ ಕಣ್ತುಂಬಿಕೊಂಡರು. मेरे साथ बोलिए जय श्री राम, जय श्री राम, जय जय श्री राम, जय जय श्री राम, जय जय श्री राम. राम लक्ष्मण जानकी जय बोलो हनुमान की, राम लक्ष्मण जानकी. प्रभु राम के जन्मोत्सव को हम सब ने यहां से उसमें शरीक होकर के आज जब सूर्य देवता स्वयं प्रभु राम जी के जन्मदिन को मनाने के लिए अयोध्या की धरती पर किरण के रूप में उतर रहे हैं, पूरे देश में एक नया माहौल है. और ये प्रभु राम का बर्थडे 500 साल के बाद आया है, जब वो अपने निज घर में बर्थडे मनाने का सौभाग्य मिला है. ಇಂದು ಅಯೋಧ್ಯೆಯಲ್ಲಿ ಭಕ್ತಾದಿಗಳಿಗೆ 20 ಗಂಟೆಗಳ ಕಾಲ ಪ್ರಭು ಶ್ರೀರಾಮಚಂದ್ರನ ದರ್ಶನ ಸಿಕ್ತು. ಬರೋಬ್ಬರಿ 25 ಲಕ್ಷ ಭಕ್ತರು ದರ್ಶನ ಪಡೆದಿದ್ದಾರೆ. बहुत अच्छा लग रहा है. ऐसा लग रहा है राम तब नहीं आज जन्म ले रहे हैं. ऐसा उत्साह, ऐसा उल्लास, घर घर में राम जन्म ले रहे हैं. ಅಯೋಧ್ಯೆಯ ರಾಮ ಮಂದಿರ ವಿಶೇಷ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ವಿಜ್ಞಾನಿಗಳು ಮಾಡಿದ ಮೋಡಿಗೆ ಭಕ್ತ ಕೋಟಿ ಫಿದಾ ಆಗಿದೆ. ನೋಡಿ, ನೀವು ಗವಿಗಂಗಾಧರೇಶ್ವರ, ನಮ್ಮ ಬೆಂಗಳೂರಲ್ಲಿ ಗವಿಗಂಗಾಧರೇಶ್ವರ ಟೆಂಪಲ್ ಇದೆಯಲ್ಲ, ಅಲ್ಲಿ ಹೇಗೆ ಸೂರ್ಯಕಿರಣಗಳು ನೇರವಾಗಿ ಬೀಳುತ್ತೆ, ಅದು ನೇರವಾಗಿ ಆಟೋಮೆಟಿಕ್ ಆಗಿ ಬಂದು ಬೀಳುತ್ತೆ. ಆ ದೇವಸ್ಥಾನವನ್ನು ಆ ತರ ಕಟ್ಟಿದ್ದಾರೆ. ಇಲ್ಲಿ ವೈಜ್ಞಾನಿಕವಾಗಿ ಆ ರೀತಿಯನ್ನು ಕಟ್ಟಲಾಗಿದೆ. ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಯಾವ ರೀತಿಯಿಂದ ನೋಡಿ. ಮೇಲ್ಗಡೆ ನನ್ನ ಸ್ವಲ್ಪ ಇನ್ನೂ ಶಾರ್ಟ್ ಮಾಡಿಬೇಕಿದ್ರೆ ಕವರ್, ಸೂರ್ಯನ ಕಿರಣವನ್ನು ಫಸ್ಟ್ ನೋಡಿ ಆ ಒಂದು ಕನ್ನಡಿ ತೆಗೆದುಕೊಳ್ಳುತ್ತೆ.
ಸೂರ್ಯನ ಕಿರಣವನ್ನು ಮೇಲ್ಗಡೆ ಇದೆಯಲ್ಲ, ನನ್ನ ಮೇಲ್ಗಡೆ ಕಾಣುತ್ತೆ ನೋಡಿ, ಇದನ್ನು ಕನ್ನಡಿ, ಇದೊಂದು ಕನ್ನಡಿ. ಈ ಕನ್ನಡಿಗೆ ಸೂರ್ಯನ ಕಿರಣ ಬಂದು ಬೀಳುತ್ತೆ. ಆ ಸೂರ್ಯನ ಕಿರಣ ಬಂದ ತಕ್ಷಣ ಅಲ್ಲಿಂದ ಅದು ನೇರವಾಗಿ ಈ ಕಡೆ ಬರುತ್ತಲ್ವಾ ನೋಡಿ, ಆ ನೇರವಾಗಿ ಬರ್ತಾ ಇರುವಂಥದ್ದು ಅದು ಮಸೂರ. ಮಸೂರ ಅಂತಂದರೆ ನಿಮಗೆ ಭೂತ ಕನ್ನಡಿ. ಭೂತ ಕನ್ನಡಿಯಿಂದ ಕೆಳಗಿನ ಕನ್ನಡಿಗೆ ಅದು ಬರುತ್ತೆ. ಭೂತ ಕನ್ನಡಿಯಿಂದ ಕೆಳಗಿನ ಕನ್ನಡಿಗೆ ಬರುತ್ತೆ. ಭೂತ ಕನ್ನಡಿಯಿಂದ ಕೆಳಗಿನ ಕನ್ನಡಿಗೆ ಬೀಳುತ್ತೆ ನೋಡಿ. ಬೆಳಕು, ಸೂರ್ಯನ ಬೆಳಕು ಕನ್ನಡಿಗೆ ಬೀಳುತ್ತೆ. ಕನ್ನಡಿಯಿಂದ ಎದುರುಗಡೆ ಇರುವಂಥ ಭೂತ ಕನ್ನಡಿಯಿಂದ ಕೆಳಗಿರುವಂಥ ಕನ್ನಡಿಗೆ, ಆ ಕನ್ನಡಿಯಿಂದ ನೇರವಾಗಿ ಹಣೆಗೆ. ಇಲ್ಲಿ ಏನು ಟೆಕ್ನಾಲಜಿ ಅಂತಂದರೆ ಹೇಳ್ತೀನಿ. ರಾಮನಿಗೆ ಸೂರ್ಯನಮನ ಹೆಂಗಾಗತ್ತೆ ಅಂದರೆ, ಇಲ್ಲಿ ಟೆಕ್ನಾಲಜಿ ಏನು ಮಾಡಿದ್ದಾರೆ ಅಂತಂದರೆ, IIT ರೂರ್ಕಿ ವಿಜ್ಞಾನಿಗಳು, IIT ರೂರ್ಕಿಯಲ್ಲಿರುವಂಥ IITಯ ವಿಜ್ಞಾನಿಗಳು ಈ ಐತಿಹಾಸಿಕ ಕಾರ್ಯವನ್ನು ಮಾಡಿದ್ದಾರೆ. ಏನು ಮಾಡಿದ್ದಾರೆ ನಿಮಗೆ ಹೇಳ್ತಾ ಹೋಗ್ತೀವಿ. ಇದಕ್ಕೆ ಸೂರ್ಯ ತಿಲಕ್ ಮೆಕ್ಯಾನಿಸಮ್ ಅಂತ ಹೆಸರು. ಸೂರ್ಯ ತಿಲಕ್ ಮೆಕ್ಯಾನಿಸಮ್. ದೇಗುಲದ ದಕ್ಷಿಣ ಭಾಗದಿಂದ ಸೂರ್ಯರಶ್ಮಿ ಪ್ರವೇಶ ನೋಡಿ, ಆ ಮೇಲ್ಗಡೆಯಿಂದ ಬರ್ತಾ ಇದೆಯಲ್ಲ, ದಕ್ಷಿಣ ಭಾಗದಿಂದ ಸೂರ್ಯರಶ್ಮಿ ಪ್ರವೇಶ. ನಿರ್ದಿಷ್ಟ ಕೋನದಲ್ಲಿ 4 ಲೆನ್ಸ್, 3 ಕನ್ನಡಿಗಳ ಅಳವಡಿಕೆ. 4 ಲೆನ್ಸ್ ಅಂದರೆ ಅದು ಈ ಭೂತ ಕನ್ನಡಿ. ಭೂತ ಕನ್ನಡಿಗೆ ಈಗ ನೀವು ನೋಡಿ, ಒಂದು ಸೂರ್ಯನ ಬೆಳಕು ಬರ್ತಾ ಇರುತ್ತೆ, ನಾವು ಹಿಂಗೆ ಭೂತ ಕನ್ನಡಿ ಇಟ್ಟರೆ ಅದೇನಾಗುತ್ತೆ, ಒಂದು ಹತ್ತಿ ಬಟ್ಟೆ ಇಟ್ಟರೆ ಹತ್ತಿಯನ್ನು ಉರಿಸುತ್ತೆ. ಆದರೆ ಕಾನ್ಸಂಟ್ರೇಟ್ ಆಗಿ ಬರುತ್ತೆ, ಗೊತ್ತಾ ನಿಮಗೆ. ದೊಡ್ಡದಲ್ಲಿ ಬಂದಂಥ ಸೂರ್ಯನ ಕಿರಣವನ್ನು ಒಂದು ಸಣ್ಣ ರೇಖೆಯಲ್ಲಿ ಮಾಡಲಿಕ್ಕಾಗತ್ತೆ, ನಮಗೆ ಭೂತ ಕನ್ನಡಿ ಗೊತ್ತಿದೆ. ಆದರೆ ಆ ಬಿಸಿ ಇರುತ್ತೆ. ಬಿಸಿ ಇದ್ರೆ ಏನಾಗುತ್ತೆ, ಆ ಬಿಸಿ ತಾಗಿದ್ರೆ ಏನಾಗುತ್ತೆ, ವಿಗ್ರಹಕ್ಕೆ ಹಾನಿ ಆಗ್ಬೋದು. ಬಿಸಿಯನ್ನು ತಡೆ ಹಿಡಿಬೇಕು. ಕೇವಲ ಆ ಬೆಳಕು ಮಾತ್ರ ರಾಮನ ಇಲ್ಲಿಗೆ ಹಣೆಗೆ ತಾಕಬೇಕು. ಯಾವುದೇ ಬ್ಯಾಟರಿ, ಎಲೆಕ್ಟ್ರಾನಿಕ್ ಉಪಕರಣ ಇದಕ್ಕೆ ಬಳಸಿಲ್ಲ. ಕನ್ನಡಿ, ಮಸೂರ ಅಂತಂದರೆ ಭೂತ ಕನ್ನಡಿ. ಸೂರ್ಯರಶ್ಮಿ ಕಿಟಕಿ ಮೂಲಕ ಗರ್ಭಗೃಹಕ್ಕೆ ಪ್ರವೇಶ ಮಾಡುತ್ತೆ. ಸೂರ್ಯರಶ್ಮಿ ಒಂದು ಕಿಟಕಿ ಮೇಲೆ, ಅಲ್ಲಿ ಮೇಲ್ಗಡೆ ಕಿಟಕಿ ಇದೆ ನೋಡಿ, ಕಿಟಕಿ ಮೂಲಕ ಪ್ರವೇಶ ಮಾಡುತ್ತೆ. ಆಮೇಲೆ ಅದನ್ನೇನು ಮಾಡ್ತಾರೆ, ಮಸೂರಗಳಿಂದ ಒಂದೇ ಬಿಂದುವಿಗೆ ಕಿರಣವನ್ನು ಹಾಯಿಸೋದು. ದೊಡ್ಡ ಮಟ್ಟದಲ್ಲಿ ಬೆಳಕು ಬರುತ್ತೆ. ಈಗ ನಾವು ಸೂರ್ಯನ ಬೆಳಕಿಗೆ ಮಸೂರ ಹಿಡಿದ್ರೆ ಅಥವಾ ಭೂತ ಕನ್ನಡಿ ಹಿಡಿದ್ರೆ ಏನಾಗುತ್ತೆ, ಆ ಎಲ್ಲ ಬೆಳಕು ನೀವು ಪೇಪರ್ ಇಟ್ಕೊಂಡ್ರೆ ಆ ಪೇಪರ್ ಒಂದು ಸೈಡ್ಗೆ ಮಾತ್ರ ಬರುತ್ತೆ. ಆ ಥರ ಬೀಳಬೇಕು. ನೀವು ದೊಡ್ಡದಾಗಿ ಬೀಳೋಂಗಿಲ್ಲ, ಇಡೀ ಮುಖಕ್ಕೆ ಬೀಳೋಂಗಿಲ್ಲ, ಕೇವಲ ಇಲ್ಲಿಗೆ ಮಾತ್ರ ಬೀಳಬೇಕು. ಭೂತ ಕನ್ನಡಿ ಬಳಸ್ತಾರೆ. ಭೂತ ಕನ್ನಡಿ ಬಳಸುವಾಗ ಏನಾಗುತ್ತೆ, ಆ ಶಾಖ ಕೂಡ ಅದಕ್ಕೆ ಹೋಗುತ್ತೆ. ಹಂಗಾಗೋಂಗಿಲ್ಲ, ಶಾಖ ಬಳಸೋಂಗಿಲ್ಲ. ಶಾಖ ಈ ಪ್ರೊಸೆಸ್ ನಡುವೆ ಶಾಖ ಇರೋದೇ ಇಲ್ಲ, ಕೇವಲ ಬೆಳಕು ಮಾತ್ರ ಅಲ್ಲಿಗೆ ರಾಮನ ಈ ಹಣೆಗೆ ತಾಕತ್ತೆ. ಶ್ರೀರಾಮ ಮೂರ್ತಿಯ ಹಣೆಯನ್ನು ಸ್ಪರ್ಶ ಮಾಡುತ್ತೆ ಸೂರ್ಯಕಿರಣ. ಈ ಅಭೂತಪೂರ್ವ ದೃಶ್ಯವನ್ನು ನಾವು ನೋಡಿದ್ವಿ. ಆದರೆ ಕಿರಣವನ್ನು ಹಾಯಿಸುವಾಗ ಅಪಾರ ಶಾಖೋತ್ಪತ್ತಿ ಆಗುತ್ತೆ. ನಿಮ್ಗೆ ಗೊತ್ತಿದೆ ಅಲ್ವಾ, ಯಾವುದೇ ಕನ್ನಡಿ ತಗೊಂಡು ಅಥವಾ ಅಲ್ಲಿ ಭೂತ ಕನ್ನಡಿ ಇಟ್ಟು ಬಟ್ಟೆ ಮೇಲೆ ಹಾಕಿದರೆ ಬಟ್ಟೆ ಬೆಂಕಿ ಎತ್ಕೊಂಡ್ಬಿಡುತ್ತೆ. ಹಂಗಾಗೋಂಗಿಲ್ಲ. ಒಂದೇ ಒಂದು ಶಾಖ ಕೂಡ ಅಲ್ಲಿಗೆ ಹೋಗೋಂಗಿಲ್ಲ. ಅಲ್ಲಿಗೆ ಬಂತು ಕನ್ನಡಿಗೆ, ಆಮೇಲೆ ಮಸೂರ, ಆಮೇಲೆ ವಾಪಸ್ ಕನ್ನಡಿಯಿಂದ ಮಸೂರ, ನೇರವಾಗಿ ಸಣ್ಣ ಪ್ರಮಾಣದಲ್ಲಿ ಶಾಖ ತಡೆಗೂ ಪಕ್ಕ ಪ್ಲ್ಯಾನ್ ಮಾಡಿದ್ರು ವಿಜ್ಞಾನಿಗಳ ತಂಡ. ಯಾವುದೇ ಕಾರಣಕ್ಕೂ ಶಾಖ ಆಗಬಾರ್ದು ಅಂತೇಳಿ ಶಾಖ ಹೀರಿಕೊಳ್ಳುವ ಇನ್ಫ್ರಾರೆಡ್ ಫಿಲ್ಟರನ್ನು ಈ ರೂರ್ಕಿಯ ವಿಜ್ಞಾನಿಗಳು ಅಳವಡಿಸಿದರು. ರಾಮಲಲ್ಲ ವಿಗ್ರಹಕ್ಕೆ ಒಂದು ಚೂರು ಬಿಸಿ ತಟ್ಟದ ಹಾಗೆ, ಶಾಖ ತಟ್ಟದ ಹಾಗೆ ನೋಡಿಕೊಂಡ್ರು. ಈ ಸುಂದರವಾದಂತಹ ದೃಶ್ಯ ಯಾವ ರೀತಿ ಆಯಿತು ಅಂತೇಳಿ ಮತ್ತೊಮ್ಮೆ ಫುಲ್ ಫ್ರೇಮ್ ತಗೊಳ್ಳಿ. ಮೇಲ್ಗಡೆಯಿಂದ ಕಿರಣ ಬರುತ್ತೆ, ಕನ್ನಡಿಗೆ ಬರುತ್ತೆ, ಕನ್ನಡಿಯಿಂದ ನೇರವಾಗಿ ಅದು ಭೂತ ಕನ್ನಡಿಗೆ ಹೋಗುತ್ತೆ. ಭೂತ ಕನ್ನಡಿಗೆ ಹೋದ ತಕ್ಷಣ ಆ ಕಿರಣಗಳು ಸಿಂಗಲ್ ಆಗಿಬಿಡ್ತವೆ. ಸಿಂಗಲ್ ಆಗಿ ಕೆಳಗೆ ಬರುತ್ತೆ. ಕೆಳಗೆ ಬಂದಿದ್ದು ಒಂದೇ ಒಂದು ರೇಖೆಯ ರೀತಿಯಲ್ಲಿ ಹಣೆ ಮಧ್ಯಭಾಗಕ್ಕೆ, ಸೂರ್ಯವಂಶದ ರಾಜನಿಗೆ ಸೂರ್ಯನ ಬೆಳಕು ಅಲ್ಲಿ ಹಣೆಯಲ್ಲಿ ಹೋಗಿ ರಾರಾಜಿಸುತ್ತೆ. ಅದನ್ನು ಇಡೀ ವಿಶ್ವಕುಲ ನೋಡಿ ಹೆಮ್ಮೆ ಪಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ
ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.